ಪ್ರತಿಷ್ಠಿತ ಎಂಪೈರ್ ರೆಸ್ಟೋರೆಂಟ್ಗಳ ಚಿಕನ್ ಕಬಾಬ್ ಅನ್ಸೇಫ್ ಅನ್ನುವಂಥ ವರದಿ ಹಿನ್ನೆಲೆಯಲ್ಲಿ ಸದ್ಯ ಎಂಪೈರ್ನ ಎಲ್ಲಾ ಬ್ರಾಂಚ್ಗಳ ಮಾದರಿ ಸಂಗ್ರಹಕ್ಕೆ ಆಹಾರ ಮತ್ತು ಗುಣಮಟ್ಟ ಸುರಕ್ಷತಾ ಇಲಾಖೆ ಮುಂದಾಗಿದೆ. ಎಫ್ಎಸ್ಎಸ್ಎಐನಿಂದ ಸ್ಯಾಂಪಲ್ ಸಂಗ್ರಹಕ್ಕೆ ಸದ್ಯ ತಯಾರಿ ನಡೀತಾ ಇದೆ. ಬೆಂಗಳೂರಿನ 6 ರೆಸ್ಟೋರೆಂಟ್ಗಳ ಕಬಾಬ್ ಅಸುರಕ್ಷಿತ ಅನ್ನೋದು ಪ್ರಯೋಗಾಲಯದಲ್ಲಿ ಮಾಡಿದಂತಹ ಪರೀಕ್ಷೆಯಲ್ಲಿ ಕಂಡು ಬಂದಂತಹ ವರದಿ. ನಗರದ ಉಳಿದ ಭಾಗಗಳಲ್ಲೂ ಕೂಡ ಮಾದರಿ ಸಂಗ್ರಹಕ್ಕೆ ಸದ್ಯ ಸಿದ್ಧತೆಯನ್ನ ಮಾಡಿಕೊಂಡಿದೆ ಇಲಾಖೆ. ಎಂಪೈರ್ ಮಾತ್ರವಲ್ಲ, ಇತರೆ ರೆಸ್ಟೋರೆಂಟ್ಗಳಲ್ಲೂ ಕೂಡ ಕಳ್ಳಾಟವಾಡ್ತಾ ಇರುವಂತಹ ಅನುಮಾನ ಇಲಾಖೆಗಿದೆ. ನಿಯಮ ಉಲ್ಲಂಘಿಸಿದವರಿಗೆ ದಿನೇಶ್ ಗುಂಡೂರಾವ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ರೆಸ್ಟೋರೆಂಟ್ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ವಾರ್ನಿಂಗ್ ಅನ್ನ ನೀಡಿದ್ದಾರೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯ ವರದಿ ನಿನ್ನೆಯಷ್ಟೇ ಹೊರಗಡೆ ಬಂದಿತ್ತು. ಎಂಪೈರ್ ಪ್ರಸಿದ್ಧ ಎಂಪೈರ್ ಹೋಟೆಲ್ಗಳು, ಅವರ ಬ್ರಾಂಚ್, ಅಲ್ಲಿ ಬಳಕೆ ಮಾಡ್ತಾ ಇರುವಂತಹ, ಅಲ್ಲಿ ಜನರಿಗೆ ನೀಡ್ತಾ ಇರುವಂತಹ ಚಿಕನ್ ಕಬಾಬ್ ಅನ್ಸೇಫ್ ಅನ್ನುವಂತಹ ವರದಿ ಬಹಿರಂಗ ಆಗಿತ್ತು. ಆದರೆ ಈಗ ಇದು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯ ಈ ಪರೀಕ್ಷೆ ಅಥವಾ ಈ ರೇಡ್ ಕೇವಲ ಎಂಪೈರ್ಗೆ ಮಾತ್ರ ಸೀಮಿತವಾಗಿಲ್ಲ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರೈಟ್. ಫಸ್ಟ್ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ತೀವಿ. ಸ್ಯಾಂಪಲ್ ಡ್ರಾ ಮಾಡಾಗಿದೆ, ಲೀಗಲ್ ಸ್ಯಾಂಪಲ್ ಮಾಡಾಗಿದೆ. ಈಗ ಅವ್ರ ಮೇಲೆ ಏನೇನು ಕಾನೂನು ಅಡಿಯಲ್ಲಿದೆ, ಫೈನ್ ಹಾಕೋದು, ಮತ್ತೊಂದು ಹಾಕೋದು, ಮತ್ತೆ ಇದೇ ತರ ಮುಂದುವರೆಸಿದ್ರೆ ನಾಳೆ ಲೈಸೆನ್ಸ್ ರದ್ದು ಮಾಡುವಂಥದ್ದು ಕೂಡ ಬರ್ತದೆ. ಸೊ ಅದನ್ನ ನಾವು ಅವ್ರಿಗೆ ಸ್ಟ್ರಿಕ್ಟ್ ವಾರ್ನಿಂಗ್ ಕೊಟ್ಟು, ಈಗ ಸಾರ್ವಜನಿಕರು ಕೂಡ ಗೊತ್ತಾಗಬೇಕಿದ್ದು, ನಾಳೆ ಪಬ್ಲಿಕ್ ಅಲ್ಲಿ ಹೋಗಿ ಅಷ್ಟೊಂದು ಜನ ತಿಂತಾ ಇದ್ದಾರೆ. ಸೊ ಆ ಒಂದೇ ಹೋಟ್ಲ್ ಅಲ್ಲ, ಬೇರೆ ಹೋಟ್ಲ್ಗಳು ಮಾಡ್ತಾ ಇದ್ರು ನಮ್ಗೆ ಗೊತ್ತಿಲ್ಲ. ಆದ್ರೆ ಎಲ್ಲಿ ನಮಗೆ ಗೊತ್ತಾಗಿರುವಂತದ್ರ ಪ್ರಕಾರ ಈಗ ಕಾನೂನಿನ ಕ್ರಮ ಅವ್ರ ಮೇಲೆ ಆಗ್ತದೆ. ಈಗ ಸರ್, ಹಿಂದೆ ಕಬಾಬ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ಇದೇ ಸಿಂಥೆಟಿಕ್ ಕಲರ್, ಹೌದು, ಸನ್ಸೆಟ್ ಎಲ್ಲೋ ಬಗ್ಗೆ ಕೂಡ ಹೇಳಿದ್ರಿ. ಆದ್ರೂ ಕೂಡ ಈಗ ಸಾಕಷ್ಟು ಇಂಥ ಪ್ರತಿಷ್ಠೆ ಏನ್ ಮಾಡ್ತೀರಾ, ಜನ ಅರ್ಥ ಮಾಡ್ಕೋಬೇಕು ತಾನೆ. ನಾವೀಗ ನಮ್ಮ ಕಡೆಯಿಂದ ಅವ್ರಿಗೆ ತಿಳಿಸ್ತಾ ಇದೀವಿ. ಅವ್ರು ಮಾತು ಕೇಳದೆ ಹೋದ್ರೆ ಕಾನೂನು ಕ್ರಮಗಳು, ಈಗ ಕಾನೂನು ಇದೆ ಅಂತ ಹೇಳಿದ ತಕ್ಷಣ ಕಾನೂನು ಉಲ್ಲಂಘನೆ ಆಗೋದಿಲ್ವ? ಆಗ್ತದೆ. ಯಾಕೆಂತ ಹೇಳಿದ್ರೆ ಕೆಲವರಿಗೆ ಹೆಚ್ಚು ಲಾಭ ಆಗಬೇಕು, ಹೆಚ್ಚು ಮಾರಾಟ ಆಗಬೇಕು, ಅದಕ್ಕೆ ಈ ತರದೆಲ್ಲ ಮಾಡ್ತಾರೆ. ಇದು ಮಾಡಬಾರ್ದು. ಆದ್ರೂ ಇದೆಲ್ಲ ಆಗಿರುವಂತದ್ದು ಖಂಡಿತವಾಗಿಯೂ ಅದು ದೊಡ್ಡ ಒಂದು ಹೋಟೆಲ್ ಚೇನ್ ಅದು. ಸೊ ಅಷ್ಟು ದೊಡ್ಡ ಹೋಟೆಲ್ ಚೇನ್ ಆಗಿ ಅವ್ರಿಗೆ ಇದೆಲ್ಲ ಗೊತ್ತಿರ್ತದೆ. ಅವ್ರಿಗೆ ಕೆಲವು ಸಣ್ಣ ಸಣ್ಣ ಅಂಗಡಿಯವರಿಗೆ ಗೊತ್ತಿರೋದಿಲ್ಲ, ಅವ್ರಿಗೆ ಅಷ್ಟೊಂದು ಜ್ಞಾನ ಇರೋದಿಲ್ಲ. ಆದ್ರೆ ಇವರು ಇಷ್ಟೆಲ್ಲ ದೊಡ್ಡ ಹಿನ್ನೆಲೆ ಇರುವಂತವ್ರು. ನೋಡಿ, ಈಗ ಸಾರ್ವಜನಿಕವಾಗಿ ಇಂಥ ಹೋಟ್ಲ್ ಸರಿ ಇಲ್ಲ ಅಂತ ಹೇಳಿದ್ರೆ ಅವರ ಇದಕ್ಕೇನೆ ಕೆಟ್ಟ ಹೆಸರೋದು ಇವರು ಅಲ್ವಾ. ಸಾರ್ವಜನಿಕ ವಲಯದಲ್ಲಿ ಈ ಹೋಟ್ಲುಗಳು ಈ ತರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾದಾಗ ಅವರು ಆ ಒಂದು ಬ್ರ್ಯಾಂಡ್ಗೆನೆ ಕೆಟ್ಟ ಹೆಸರು. ಮತ್ತು ಇದು ನಾವೇನು ಅವ್ರ ಮೇಲೆ ಇದು ಮಾಡಬೇಕು ಅಂತಲ್ಲ, ಆದ್ರೆ ನಮ್ಮ ಕಡೆಯಿಂದ ಏನು ನಮ್ಮ ಕಾನೂನು ಅಡಿಯಲ್ಲಿ ಏನೇನು ಕ್ರಮ ತಗೊಳಕ್ ಸಾಧ್ಯ ಆಗುತ್ತೆ ಅದನ್ನು ನಾವು ಮಾಡ್ತೀವಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸತ್ತಾರ್ ನೀಡ್ತಾ ಹೋಗ್ತಾರೆ. ಸತ್ತಾರ್, ಎಂಪೈರ್ಗೆ ಸಂಬಂಧಪಟ್ಟ ಹಾಗೆ, ಎಂಪೈರ್ ಬ್ರಾಂಚಸ್ ನಲ್ಲಿರುವಂತಹ ಹೋಟೆಲ್ಗಳಿಗೆ ಸಂಬಂಧಪಟ್ಟ ಹಾಗೆ ಬಂದಂತಹ ವರದಿಯನ್ನ ರಾಜ್ಯ ಗಮನಿಸಿದೆ. ಆದ್ರೆ ಈ ರೇಡ್ ಅಥವಾ ಆಹಾರ ಮತ್ತು ಗುಣಮಟ್ಟ ಸುರಕ್ಷತಾ ಇಲಾಖೆಯ ಈ ದಾಳಿ ಕೇವಲ ಎಂಪೈರ್ಗೆ ಮಾತ್ರ ಸೀಮಿತವಾಗಿಲ್ಲ ಅನ್ನುವಂತಹ ಸ್ಪಷ್ಟ ಸಂದೇಶ ಆರೋಗ್ಯ ಸಚಿವರಿಂದ ಬಂದಿರೋದು. ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ವಿದ್ಯಶ್ರೀ, ಈ ಒಂದು ಪ್ರಕರಣ ಅಂದ್ರೆ ಕಬಾಬ್ ನಲ್ಲಿ ಸಿಂಥೆಟಿಕ್ ಕಲರ್ ಮಿಕ್ಸ್ ಮಾಡ್ತಾರೆ ಅನ್ನೋದು ಈ ಹಿಂದೆ ಮೊದಲಿಗೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಗೆ ಒಂದು ಮಾಹಿತಿ ಬರುತ್ತೆ. ಅದರನ್ವಯ ಪ್ರಮುಖವಾಗಿ ಇವರು ಸ್ಟ್ರೀಟ್ ಅಂದ್ರೆ ಬೀದಿ ಬದಿ ಇರುವಂತಹ ಅಂಗಡಿಯನ್ನು ಬಿಟ್ಟು ಪ್ರಮುಖ ಹೈಲೈಟ್ ಆಗಿರುವಂತಹ ಎಂಪೈರ್ ಆಗಿರ್ಬೋದು, ಈ ರೀತಿಯ ಪ್ರಮುಖ ರೆಸ್ಟೋರೆಂಟ್ ಹತ್ರ ಹೋಗಿ ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡಕ್ಕೂ ಮುಂದಾಗ್ತಾರೆ. ಈ ಒಂದು ಸಂದರ್ಭದಲ್ಲಿ ಎಂಪೈರ್ ಬಗ್ಗೆ ಕೂಡ ಅವರಿಗೆ ಒಂದಿಷ್ಟು ದೂರು ಕೂಡ ಬಂದಿತ್ತು ಅನ್ನೋ ಮಾಹಿತಿ ಕೂಡ ಇದೆ. ಇದೇ ಕಾರಣಕ್ಕೆ ಮೊದಲಿಗೆ ಅವರು ಎಂಪೈರ್ ನಗರದ ಪ್ರಮುಖ ಆಗಿರುವಂತಹ 6 ಎಂಪೈರ್ಗಳಲ್ಲಿ ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡ್ತಾರೆ. 6 ಕಡೆ ಕೂಡ ಅದು ಅಸುರಕ್ಷಿತ ಅನ್ನೋದು ಬರುತ್ತೆ. ಅದರಲ್ಲಿ ಪ್ರಮುಖವಾಗಿ ಸಿಂಥೆಟಿಕ್ ಕಲರ್ ಯೂಸ್ ಮಾಡಿರೋದು ಗೊತ್ತಾಗುತ್ತೆ. ಈ ಕಲರ್ ಕೂಡ ತುಂಬಾ ಡೇಂಜರ್ ಆಗಿರುತ್ತೆ. ಯಾಕಂದ್ರೆ ಇದು ಹೊಟ್ಟೆ ಉರಿ ಆಗಿರಬಹುದು, ಆರೋಗ್ಯ ಜೊತೆಗೆ ಹೃದಯ ಸಂಬಂಧಿತ ಕಾಯಿಲೆ ಕೂಡ ಇದು ಕಾರಣ ಆಗ್ಬಹುದು ಅನ್ನೋದನ್ನು ಆರೋಗ್ಯ ತಜ್ಞರು ಕೂಡ ಹೇಳಿದ್ದಾರೆ. ಇದೇ ಕಾರಣಕ್ಕೆ ಮೊದಲಿಗೆ ಅವರಿಗೆ ವಾರ್ನಿಂಗ್ ಕೊಡುವಂತಹ ಒಂದು ಕೆಲಸವನ್ನು ಆರೋಗ್ಯ ಇಲಾಖೆ ಮಾಡಿತ್ತು. ಈ ರೀತಿಯ ಕಲರ್ ಅನ್ನು ಬಳಕೆ ಮಾಡಬೇಡಿ. ವಾರ್ನಿಂಗ್ ಕೊಟ್ಟ ನಂತರ ಕೂಡ ಬಳಕೆ ಮಾಡಿದ ಕಾರಣಕ್ಕೆ ಇದೀಗ ಅಂದ್ರೆ ಮತ್ತೆ ಇದನ್ನು ಉಲ್ಲಂಘನೆ ಮಾಡಿರೋ ಕಾರಣಕ್ಕೆ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಮಾಡುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ನೋಟಿಸ್ ಅನ್ನು ಕೊಟ್ಟಿದೆ. ನೋಟಿಸ್ ನಲ್ಲಿ 30 ದಿನಕ್ಕೆ ಕಾಲಾವಕಾಶವನ್ನು ಕೂಡ ನೀಡಲಾಗಿದೆ. ಇದಾದ ಬಳಿಕ ಮತ್ತೆ ಏನಾದರೂ ಉಲ್ಲಂಘನೆ ಮಾಡಿದ್ರೆ ಅಂತವರ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಮಾಡುವಂತಹ
ಸಾಧ್ಯತೆ ಜೊತೆಗೆ ಆ ಒಂದು ಅನಿವಾರ್ಯ ಪರಿಸ್ಥಿತಿ ಬರಬಹುದು ಅನ್ನೋ ಸ್ಪಷ್ಟ ಸಂದೇಶವನ್ನು ಆರೋಗ್ಯ ಇಲಾಖೆ ಕೊಟ್ಟಿದೆ. ಇದು ಕೇವಲ ಎಂಪೈರ್ ಮಾತ್ರವಲ್ಲ, ನಗರದಲ್ಲಿರುವಂತಹ ಪ್ರಮುಖ ಹೋಟೆಲ್ಗಳು ಕೂಡ ಅನ್ವಯ ಆಗುತ್ತೆ. ಯಾರ್ಯಾರಿಗೆ ಈಗಾಗಲೇ ಒಂದು ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆ ಒಂದು ವಾರ್ನಿಂಗ್ ಮೆಸೇಜ್ ಅನ್ನು ಕೊಟ್ಟಿದೆ. ಅಂತ ಹೋಟೆಲ್ ನಿಂದ ಮತ್ತೆ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಮತ್ತೇನಾದ್ರೂ ಈ ರೀತಿಯ ಅಸುರಕ್ಷಿತ ಅಥವಾ ಈ ರೀತಿಯ ಸಿಂಥೆಟಿಕ್ ಕಲರ್ ಬಳಕೆ ಮಾಡಿದ್ರೆ ಗೊತ್ತಾದ್ರೆ ಅಂತವರ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಆಗುವಂತಹ ಸಾಧ್ಯತೆ ಇದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಸತ್ತಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ.